ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಸಲ್. ಇವತ್ತು ನಾನು ಒಂದೇ ದಿನದಲ್ಲಿ 5 ಸ್ಯಾರಿ ಡಿಸೈನ್ಸ್ನ ಕ್ರೋಶಾ ವಿತ್ ಬೇಬಿ ಬೀಡ್ಸ್ನ ಹೇಗೆ ಮುಗಿಸಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ಈ 5 ಸೀರೆಗಳನ್ನ ನಾನು ಬೆಳಗ್ಗೆ 10 ಗಂಟೆಗೆ ಕುತ್ಕೊಂಡಿದ್ದಕ್ಕೆ ನಾನು ಬ್ರೇಕ್ ತೊಗೊಂಡು ಕೂಡ ನಾನು ಆರಾಮ್ಸೆ 5 ಸೀರೆಗಳನ್ನ ಮುಗಿಸಿದ್ದೀನಿ. 5:10ಗೆಲ್ಲ ಈ ಸ್ಯಾರೀಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಹೇಗೆ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಸ್ವಲ್ಪ ನನ್ನ ವಾಯ್ಸ್ ಹಾಳಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ 5 ಸ್ಯಾರೀಸ್ ಇದೆ ಇಲ್ಲಿ, 5 ಸ್ಯಾರೀಸ್. ಓಕೆ, 1 2 3 4 5. ನಾನು ಒಂದೊಂದೇ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತಾ ಬರ್ತೀನಿ. ಅದಕ್ಕೆ ಪ್ರೈಸ್ ಎಷ್ಟು, ನಾನು ಯಾವ ಡಿಸೈನ್ನ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್ ನೋಡಿ, ಇದು ಬಂದು ನೋಡಿ, ಈ ಡಿಸೈನ್ನ ನಾನು ಜಸ್ಟ್ 3/4 ಅವರಲ್ಲಿ ನಾನು ಹಾಕಿದ್ದೀನಿ. ಜಸ್ಟ್ 45 ಮಿನಿಟ್ಸ್ ಒಳಗಡೆ ಬೇಬಿ ಕುಚ್ಗಿಂತ ಬೇಗ ಮುಗಿಸ್ಬೋದು ಈ ಡಿಸೈನ್ನ. ನಾನು 45 ಮಿನಿಟ್ಸಲ್ಲಿ ಇದನ್ನು ನಾನು ಮುಗಿಸಿದ್ದೀನಿ. ಪ್ರೈಸ್ ಬಂದು ನಾನು 250 ಹೇಳಿದ್ದೀನಿ. ಓಕೆ, ಪ್ರೈಸ್ನ ನಾನು 250 ಹೇಳಿದ್ದೀನಿ. ಈ ಡಿಸೈನ್ಗೆ ನೀವು 200ಇಂದ 250 ಹೇಳ್ಕೊಬೋದು. ಬೇಬಿ ಕುಚ್ ರೇಟೇ ನಾವು ಹಾಕ್ಬೋದು. ನಾನು 250 ಹೇಳಿದ್ದೀನಿ. 45 ಮಿನಿಟ್ಸಲ್ಲಿ ಈ ಸ್ಯಾರಿನ ನಾನು ಡಿಸೈನ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಪಲ್ಲು ಬಂದು ಪಿಂಕ್ ಇದೆ, ಬಾಡಿ ಕಲರ್ ಬಂದು ಬಾಟಲ್ ಗ್ರೀನ್ ಇದೆ. ಸೊ ನಾನು ಈ ರೀತಿ ಹಾಕಿದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಆರಾಮ್ಸೆ ಹಾಕ್ಬೋದು, ಈಸಿಯಾಗಿ ಹಾಕ್ಬೋದು. ನಾನು ಹೇಗೆ ಹಾಕಿದ್ದೀನಿ ಅನ್ಬೋದು, ನಾನು ಹೇಗೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ನಾನು ಬ್ಯುಸಿ ಇರೋದ್ರಿಂದ ಆಗ್ತಾಯಿಲ್ಲ ಮಾಡೋದಕ್ಕೆ. ನೋಡಿ ಎಷ್ಟು 250 ರುಪೀಸ್ಗೆ ಆರಾಮ್ಸೆ ನಾವು ಬೇಗನೂ ಮುಗಿಸ್ಬೋದು, ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ ಕೂಡ ಸ್ವಲ್ಪ ಕಾಣಿಸುತ್ತೆ. ನೋಡಿ, ಈ ಥರದ ನಾವು ದಿನಕ್ಕೆ ಕಮ್ಮಿ ಅಂದರೆ ಒಂದು 10 ಸೀರೆ ಬೇಕಂದ್ರೆ ಇದನ್ನು ಮುಗಿಸ್ಬೋದು ಫ್ರೆಂಡ್ಸ್. ನಾವು ಈಸಿಯಾಗಿ 10 ಸೀರೆ ಬೇಕಂದ್ರೆ ನಾವು ಮುಗಿಸ್ಬೋದು. ದಿನಕ್ಕೆ 1000 ರುಪೀಸ್ ಮೇಲೆ ಬೇಕಂದ್ರೆ ನಾವು ಅರ್ನಿಂಗ್ನ ಈ ಡಿಸೈನಿಂದ ನಾವು ಅರ್ನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸ್ಯಾರಿ ಡಿಸೈನ್ ಬಂದು ಇದು ಅಷ್ಟೇ. ಇದ್ರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ನಾನು ಇದನ್ನು ನೋಡಿ ಸಿಂಪಲ್ಲಾಗೆ ಹಾಕಿದ್ದೀನಿ. ಇದಕ್ಕೆ ನಾನು 350 ಪ್ರೈಸ್ ಹೇಳಿದ್ದೀನಿ. ಓಕೆ, 350 ಹೇಳಿದ್ದೀನಿ. ಆ ಕಡೆ ಈ ಕಡೆ ಒಂದು ಹಾರ್ಟ್ ಬೀಡ್ ಹಾಕಿದ್ದೀನಿ, ಹಾರ್ಟ್ ಶೇಪ್. ಜಸ್ಟ್ ಈ ಥರ ಒಂದು ಪೀಕೋ ಡಿಸೈನ್ ಹಾಕಿ ನಾನು ಮಾಡಿದ್ದೀನಿ. ಇದು ಕೂಡ ಸಿಂಗಲ್ ಸ್ಟೆಪ್ಗೆ ಮುಗಿಯುತ್ತೆ ಫ್ರೆಂಡ್ಸ್. ನಾನು ಹಾಕಿರೋದು ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಸ್ಟೆಪ್ಪೇ ಇದೆ, ಡಬಲ್ ಸ್ಟೆಪ್ ನಾನು ಯಾವುದೂ ಹಾಕಿಲ್ಲ. ನೋಡಿ, ಬಾಡಿ ಕಲರ್ ಬಂದು ಪರ್ಪಲ್ ಇರೋದ್ರಿಂದ ನಾನು ಕುಚ್ಚು 150 ದಾರ ತಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಅರ್ಜೆಂಟಾಗಿ ಬರೋ ಸೀರೆಗಳನ್ನ ನಾವು ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ಬೇಗ ಮುಗಿಸಿ ನಾವು ಆರಾಮ್ಸೆ ದಿನಕ್ಕೆ 5ರಿಂದ 6 ಸೀರೆ ಕಣ್ಣು ಮುಚ್ಕೊಂಡು ಇದನ್ನು ಹಾಕ್ಬೋದು. ಇದಕ್ಕೆಲ್ಲ ಜಾಸ್ತಿ ಟೈಮ್ ಹಿಡಿಯಲ್ಲ. ಇದಕ್ಕೆ ನಾನು ಹಾಕಿರೋದು ಅಂದರೆ 1 ಅವರ್ ಈಚಲ್ಲಿ ನಾನು ಮುಗಿಸಿರ್ಬೋದು ಇದನ್ನು ಅಷ್ಟೇ. 1 ಅವರಲ್ಲಿ ಮುಗ್ದಿರುತ್ತೆ. ಬೇಬಿ ಕುಚ್ಚು ಹಾಕೋ ಟೈಮಿಂಗ್ಸಲ್ಲೇ ಇದನ್ನೆಲ್ಲ ನಾವು ಆರಾಮ್ಸೆ ಹಾಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. 350 ಹೇಳಿದ್ದೀನಿ ಆರಾಮ್ಸೆ. ನೀವು ಅಲ್ಲಿ ನಿಮಗೆ ಏರಿಯಾ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಇನ್ನೂ ಕೂಡ ಜಾಸ್ತಿ ಹೇಳ್ಬೋದು. ಅಂದರೆ ಇನ್ನೊಂದು 50 ರೂಪಾಯಿ ಜಾಸ್ತಿ ಹೇಳ್ಬೋದು. ನೆಕ್ಸ್ಟ್ ನಾನು ಹಾಕಿರೋಂಥ ಡಿಸೈನ್ ನೋಡಿ, ಸ್ಯಾರಿ ಬಂದು ಈ ಕಲರ್ ಇದೆ. ನೋಡಿ ಫ್ರೆಂಡ್ಸ್, ಇದು ಅಷ್ಟೇ ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಸಿದ್ದೀನಿ. ಇದನ್ನು ಕೂಡ ನಾನು ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಸಿದ್ದೀನಿ ಆರಾಮ್ಸೆ. ನೋಡಿ, 400 ರುಪೀಸ್ ನಾನು ಇದಕ್ಕೆ ಚಾರ್ಜ್ ಮಾಡಿದ್ದೀನಿ. ಓಕೆ, 400ಇಂದ 450 ಹೇಳ್ಕೊಬೋದು. ಸೊ ಅವರು 5 ಸೀರೆನೂ ಜಾಸ್ತಿ ಒಂದೇ ಟೈಮ್ ಕೊಟ್ಟಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಪ್ರೈಸೇ ತೊಗೊಂಡಿದ್ದೀನಿ. ಇದಕ್ಕೆ ನಾನು 400 ರುಪೀಸ್
ಚಾರ್ಜ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಒಂದೇ ಸ್ಟೆಪ್ಪಲ್ಲೇ ಮುಗಿಸಿದ್ದೀನಿ. 150 ದಾರದಿಂದ ನಾನು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಓಕೆ, ನೋಡಿ ಒಂದೇ ಸ್ಟೆಪ್ ಆದರೂ ಕೂಡ ಎಷ್ಟು ಗ್ರ್ಯಾಂಡಾಗಿದೆ ನೋಡಿ ಫ್ರೆಂಡ್. ನೋಡಿ, ಸೆಮಿ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫ್ರೆಂಡ್ಸ್, ನಾವು ಯಾವತ್ತೂ ಅಷ್ಟೇ ಯಾವಾಗಾದರೂ ಅರ್ಜೆಂಟ್ ಅಂತ ಬಂದರೆ ನಾವು ಡಿಸೈನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಕಷ್ಟವಾಗಿರೋದನ್ನ ಮಾಡ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ. ನಮಗೆ ಫಟಾಫಟ್ ಅಂತ ಮುಗಿಯೋಂಗೂ ಇರಬೇಕು, ನಮಗೆ ಅವ್ರು ಕೇಳಿದ ಟೈಮ್ಗೆ ನಾವು ಕೊಡೋ ಹಾಗೂ ಇರಬೇಕು. ಹಾಗಾಗಿ ನಾವು ಸ್ವಲ್ಪ ಯೋಚನೆ ಮಾಡಿ ಡಿಸೈನ್ನ ಸೆಲೆಕ್ಷನ್ ಮಾಡ್ಕೊಳ್ತು ಅಂದರೆ ದಿನದಲ್ಲಿ ನಾವು 1 ರಿಂದ 1.5 ಸಾವಿರ ಬೇಕಂದ್ರೂ ಅರ್ನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡಿಸೈನ್ ಬಂದು ಫ್ರೆಂಡ್ಸ್ ನೋಡಿ, ಇದು ಎಲ್ಲದಕ್ಕೂ ಕ್ರೋಶ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಅವರೇ ಸೆಲೆಕ್ಷನ್ ಮಾಡಿದಂಥ ಡಿಸೈನ್ಸ್ ಇದು ಒಂದಕ್ಕೆ ನನಗೆ ಇದೇ ಬೇಕು ಅಂತ ಕೇಳಿದರು. ಸೊ ಹಂಗಾಗಿ ನಾನು ಬೇಬಿ ಕುಚ್ ವಿತ್ ರಿಂಗ್ ಬೀಡ್ ಹಾಕಿದ್ದೀನಿ. ಇದು ಅಷ್ಟೇ, ಇದಕ್ಕೂ ನಾನು 350 ಚಾರ್ಜ್ ಮಾಡಿದ್ದೀನಿ. ನೋಡಿ, ಇದು ಅಷ್ಟೇ 1 ಅವರಲ್ಲೇ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇದನ್ನು. ಓಕೆ, ಇದು ಕೂಡ 1 ಅವರಲ್ಲೇ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನಾನು ಆರಾಮ್ಸೆ ಎದ್ದು ಕೂತು, ರಜಾ ಇರೋದ್ರಿಂದ ನನ್ನ ಮಗ ಮಧ್ಯದಲ್ಲಿ ಬಂದು ಕಾಟ ಕೊಡೋದ್ರ ಜೊತೆಗೆ ನಾನು ಇವತ್ತು 5 ಸೀರೆಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಕಷ್ಟಪಟ್ಕೊಂಡು ನಾವು ಹಾಕೋವಂಥ ಅವಶ್ಯಕತೆ ಇಲ್ಲ. ಆರಾಮಾಗೆ ಈಸಿಯಾಗೆ ನಾವು ಟೆನ್ಷನ್ ತೊಗೊಳ್ತೀರ ನಾವು ಆರಾಮಾಗೆ ಸ್ಯಾರಿನ ಹಾಕ್ಕೊಂಡು, ಅಂದರೆ ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋ ಡಿಸೈನ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ನಾವು ಜಾಸ್ತಿ ಗ್ರ್ಯಾಂಡಾಗಿರೋದನ್ನ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಈಸಿಯಾಗಿರೋದನ್ನ ನಾವು ಸೆಲೆಕ್ಷನ್ ಮಾಡಿಕೊಂಡು ನಾವು ಅದಕ್ಕೆ ತಕ್ಕಂಥ ಪ್ರೈಸ್ ಹೇಳ್ಕೊಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಟೆನ್ಷನ್ ಕೂಡ ಕಮ್ಮಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಇದು ಕೂಡ ಬೇಬಿ ವಿತ್ ರಿಂಗ್ ಬೀಡ್. ಇದಕ್ಕೆ ನಾನು 350 ಚಾರ್ಜ್ ಮಾಡಿದ್ದೀನಿ. ನೋಡಿ, ಇದು ಕೂಡ ನಾನು 350 ಚಾರ್ಜ್ ಮಾಡಿದ್ದೀನಿ. ನಾನು ಡಬಲ್ ಕಲರ್ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ನಾನು 120 ದಾರನೇ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಸ್ಯಾರೀಸ್ ಬಂದು ಫ್ರೆಂಡ್ಸ್, ಇದು ಕೂಡ 40 ಮಿನಿಟ್ಸಲ್ಲಿ ಹಾಕುವಂಥ ಡಿಸೈನ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್. 40 ಮಿನಿಟ್ಸಲ್ಲಿ ಹಾಕುವಂಥ ಪ್ರೈಸ್ ತುಂಬ ಚೆನ್ನಾಗಿದೆ. ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ. ಅವ್ರು ಇದಕ್ಕೆ ಕುಚ್ಚು ಬೇಡ ಅಂತ ಹೇಳಿದ್ರು, ಹಂಗಾಗಿ ನಾನು ಕುಚ್ಚು ಕಟ್ಟಿಲ್ಲ. ಓಕೆ, ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ. ಇದಕ್ಕೆ ಕುಚ್ಚು ಬೇಕು ಅಂದರೆ 1 ಬೀಡು 1 ಕುಚ್ಚು, 1 ಬೀಡು 1 ಕುಚ್ಚನ್ನ ನೀವು ನೋಡಿ. ನಿಮಗೆ ಕುಚ್ಚು ಬೇಕು ಅಂದರೆ 1 ಬೀಡು 1 ಕುಚ್ಚು, 1 ಬೀಡು 1 ಕುಚ್ಚು ಈ ರೀತಿ ಹಾಕೋಬೋದು. ನಾನು ಇದಕ್ಕೆ ಡಲ್ ಕಲರ್ ಬೀಡನ್ನೇ ಹಾಕಿದ್ದೀನಿ. ಈ ಡಿಸೈನಲ್ಲಿ ಶೈನಿಂಗ್ ಬೀಡ್ ನನಗೆ ಸಿಕ್ಕಿಲ್ಲ, ಹಂಗಾಗಿ ನಾನು ಡಲ್ ಯೂಸ್ ಮಾಡಿದ್ದೀನಿ. ಬಟ್ ಇದು ಸ್ಯಾರಿಗೆ ಮ್ಯಾಚಿಂಗ್ ಆಗ್ತಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸ್ಯಾರಿ ಬಂದು ಮೆರೂನ್ ಕಲರ್ ಇದೆ. ಸ್ಯಾರಿ ಕಲರ್ ಮೆರೂನ್ ಇರೋದ್ರಿಂದ ನಾನು ಇದಕ್ಕೆ ಮೆರೂನ್ ಕಲರ್ ಹಾಕಿ ಬೀಡ್ ಹಾಕಿದ್ದೀನಿ. ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ನಾನು 250 ಚಾರ್ಜ್ ಮಾಡಿದ್ದೀನಿ. 200ಇಂದ 250 ಚಾರ್ಜ್ ಮಾಡ್ಬೋದು ನಿಮ್ಮ ಏರಿಯಾಗೆ ತಕ್ಕಂತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಿಮಗೆ ಅಲ್ಲಿ ಕೊಡೋರಿದ್ರೆ 250 ತೊಗೋಬೋದು, ಇಲ್ಲಾಂದರೆ 200, ಮಿನಿಮಮ್ 200 ಇದಕ್ಕೆ ಚಾರ್ಜ್ ಮಾಡ್ಬೋದು. ನಾನು ಇದಕ್ಕೆ 250ನ ತೊಗೊಂಡಿದ್ದೀನಿ. ಯಾಕಂದರೆ ಅವರು ನನಗೆ ಒಂದೇ ದಿನದಲ್ಲಿ ಬೇಕು ಅಂದಿದ್ದರಿಂದ ನಾನು 250 ತೊಗೊಂಡಿದ್ದೀನಿ. ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಫ್ರೆಂಡ್. ನೋಡಿ, ಎಲ್ಲ ಡಿಸೈನ್ಸ್ನು ನಾನು ತೋರಿಸಿದ್ದೀನಿ. ಇದನ್ನೆಲ್ಲನೂ ಕೂಡ ನಾನು ಒಂದೇ ದಿನದಲ್ಲಿ ಹಾಕಿರೋವಂಥ ಡಿಸೈನ್ಸ್. ಇದೆಲ್ಲ ಕೂಡ ನಾನು ಒಂದೇ ದಿನದಲ್ಲಿ ಹಾಕಿರೋವಂಥ ಡಿಸೈನ್ಸ್ ನಾನು ತೋರಿಸಿರೋದು. ಯಾವುದು ಕೂಡ ಬೆಳಿಗ್ಗೆ 10 o'clockಗೆ ನಾನು ಕುತ್ಕೊಂಡಿದ್ದಕ್ಕೆ 5:10ಗೆ ಅಷ್ಟರಲ್ಲಿ ಆರಾಮ್ಸೆ ನಾನು ಮುಗಿಸಿದ್ದೀನಿ ಈ ಡಿಸೈನ್ಸ್ನೆಲ್ಲನೂ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಫ್ರೆಂಡ್ಸ್.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಡಿಸೈನ್ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.